ಹಾಯ್ ನಮಸ್ಕಾರ. ಇಂದು ನಾವು ತಯಾರಿಸುವುದು ಸ್ಪೈಸಿ ಬಟರ್ ಸೀ ಫುಡ್ ಬಕೆಟ್. ಇದರಲ್ಲಿ ಕ್ರ್ಯಾಬ್, ಪ್ರಾನ್ಸ್, ದೊಡ್ಡ ಮಸಲ್ಸ್, ಕ್ಲಾಮ್ಸ್, ಸ್ಕ್ವಿಡ್ ಮತ್ತು ಹಸಿರು ತರಕಾರಿಗಳು ಸೇರಿವೆ. ಬಟರ್ ಸ್ಪೈಸಿ, ಜ್ಯೂಸಿ ಮತ್ತು ರಿಚ್ ಫ್ಲೇವರ್ ತುಂಬಿದ ರೆಸಿಪಿ ಎಲ್ಲ ಸೀ ಫುಡ್ ಪ್ರೇಮಿಗಳಿಗೆ ಪರಿಪೂರ್ಣ. ರೆಸಿಪಿಗೆ ಬೇಕಾಗುವ ಐಟಮ್ಸ್ಗಳನ್ನು ನಾನು ಇಲ್ಲಿ ಸೈಡಲ್ಲಿ ಹಾಕಿದ್ದೇನೆ. ನಿಮಗೆ ಬೇಕಾದರೆ ನನಗೆ ಹೇಳಿ, ನಾನು ಕಮೆಂಟಲ್ಲಿ ಕಳಿಸ್ತೇನೆ ನಿಮಗೆ. ಈಗ ಮಾಡುವ ವಿಧಾನವನ್ನು ನಾನು ತೋರಿಸ್ತಿದ್ದೇನೆ. ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಹಾಕಿ 2 ಸ್ಪೂನು ಸಾಲ್ಟನ್ನು ಹಾಕಿ ನೀರನ್ನು ಒಳ್ಳೆ ಕುದಿಯಲು ಬಿಡಿ. ಮೆಕ್ಕೆಜೋಳ ಮತ್ತು ಬೇಬಿ ಮೆಕ್ಕೆಜೋಳ ಹಾಕಿ 2 ಹಸಿಮೆಣಸನ್ನು ಹಾಕಿ 8 ರಿಂದ 10 ನಿಮಿಷ ಬಾಯ್ಲ್ ಮಾಡಲು ಬಿಡಿ. ನಂತರ ಬೇರೆ ಪಾತ್ರೆಯಲ್ಲಿ ಇಡಿ. ಹೆಚ್ಚಂದರೆ 10 ನಿಮಿಷ, ಅದಕ್ಕಿಂತ ಜಾಸ್ತಿ ಬೇಯಿಸೋದು ಬೇಡ. ಮತ್ತು ಅದೇ ಸೇಮ್ ಪಾತ್ರೆಯಲ್ಲಿ ಅದೇ ನೀರಲ್ಲಿ ಬ್ರೋಕೊಲಿ ಮತ್ತು ಮಶ್ರೂಮನ್ನು ಹಾಕಿ 2 ನಿಮಿಷ ಮಾತ್ರ ಬಾಯ್ಲ್ ಮಾಡಿ. ಅದಕ್ಕಿಂತ ಹೆಚ್ಚು ಬಾಯ್ಲ್ ಮಾಡೋದು ಬೇಡ. ಬಾಯ್ಲ್ ಆದ ನಂತರ ತೆಗೆದು ಬೇರೆ ಪಾತ್ರೆಯಲ್ಲಿ ಹಾಕಿ. ಈ ನೀರನ್ನು ಬಿಸಾಡಬೇಡಿ. ಈ ನೀರಿನಲ್ಲಿ ಸೀ ಫುಡ್ ಬಾಯ್ಲಿಂಗ್ ಮಾಡಲಿಕ್ಕೆ ಉಂಟು. ಬೆಂದ ನೀರಿಗೆ ಸ್ಕ್ವಿಡ್ಡನ್ನು ಹಾಕಿ 3 ರಿಂದ 4 ನಿಮಿಷ ಬೇಯಿಸಿ. ಮತ್ತೊಂದು ಬೇರೆ ಪಾತ್ರೆಯಲ್ಲಿ ಹಾಕಿ. ಮತ್ತು ದೊಡ್ಡ ಮಸಲ್ಸನ್ನು ಸಹ ಹಾಗೆ 3 ರಿಂದ 4 ನಿಮಿಷ ಒಳ್ಳೆ ಮಾಡಿ ಬೇಯಿಸಿ. ಮತ್ತು ಕ್ಲಾಮ್ಸನ್ನು ಹಾಕಿ 5 ರಿಂದ 7 ನಿಮಿಷ ಒಳ್ಳೆ ಮಾಡಿ ಬೇಯಿಸಿ, ಅದು ಓಪನ್ ಆಗುವ ತನಕ. ಈಗ ಕ್ರ್ಯಾಬನ್ನು ಹಾಕಿದೆ. 8 ರಿಂದ 10 ನಿಮಿಷ ಒಳ್ಳೆ ಮಾಡಿ ಬೇಯಿಸಿ. ಅದಾದ ನಂತರ ಪ್ರಾನ್ಸನ್ನು ಹಾಕಿದೆ. ಪ್ರಾನ್ಸ್ ಒಳ್ಳೆ ಮಾಡಿ 3 ರಿಂದ 4 ನಿಮಿಷ ಒಳ್ಳೆ ಮಾಡಿ ಬೇಯಿಸಿ. ಮತ್ತು ಬೇರೆ ಪಾತ್ರೆಗೆ ಹಾಕಿ. ಉಳಿದ ನೀರನ್ನು ಸಪ್ರೇಟಾಗಿ ತೆಗೆದು ಸೈಡಲ್ಲಿ ಇಡಿ. ಮತ್ತು ಅದೇ ಪಾತ್ರೆಯಲ್ಲಿ 300 ಗ್ರಾಮ್ ಬೆಣ್ಣೆಯನ್ನು ಹಾಕಿ ಕರಗಿಸಿಕೊಳ್ಳಿ. ಈಗ ಅರ್ಧ ಕಪ್ಪು ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕಿ ಒಳ್ಳೆ ಮಾಡಿ ಹುರಿಯಿರಿ ಲೈಟಾಗಿ. ಬೆಳ್ಳುಳ್ಳಿ ಹುರಿದಾದ ನಂತರ ಶುಂಠಿಯನ್ನು ಹಾಕಿ 2 ರಿಂದ 3 ನಿಮಿಷ ಒಳ್ಳೆ ಮಾಡಿ ಪುನಃ ಬೇಯಿಸಿ. ನಿಮಗೆ ಬೇಕಾದರೆ ಬೆಣ್ಣೆಯನ್ನು ಮಿಡಲಲ್ಲಿ ಹಾಕ್ಬೋದು. ಬೆಣ್ಣೆ ಹಾಕುವುದರಿಂದ ಅದರ ರುಚಿ ಒಳ್ಳೆ ಬರುತ್ತೆ. ಈಗ ಅರ್ಧ ಕಪ್ಪು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಒಳ್ಳೆ ಮಾಡಿ ಗೋಲ್ಡನ್ ಕಲರ್ ಬರುವ ತನಕ ಹುರಿಯಿರಿ. ನಾನು ಬೆಣ್ಣೆಯನ್ನು ಮಧ್ಯದಲ್ಲಿ ಹಾಕ್ತಾ ಇದ್ದೇನೆ. ಹಾಕಿ ಒಳ್ಳೆ ಮಾಡಿ ಹುರಿಯುತ್ತಿದ್ದೇನೆ. ಈಗ 2 ರಿಂದ 3 ಟೇಬಲ್ ಸ್ಪೂನು ಮೆಣಸಿನ ಹುಡಿ, 3 ರಿಂದ 4 ಟೇಬಲ್ ಸ್ಪೂನು ಪಾಪ್ರಿಕಾ ಪೌಡರನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿ. 2 ಕಪ್ಪಷ್ಟು ನೀರನ್ನು ಹಾಕಿ ಮತ್ತು 3 ರಿಂದ 4 ಟೇಬಲ್ ಸ್ಪೂನಷ್ಟು ಒಯಸ್ಟರ್ ಸಾಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 2 ಕಪ್ಪಷ್ಟು ನೀರನ್ನು ಹಾಕಿ ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಮತ್ತು 2 ಟೀ ಸ್ಪೂನಷ್ಟು ಜಿಂಜರ್ ಪೌಡರನ್ನು ಹಾಕಿ ಮತ್ತು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಫ್ಲೇಮನ್ನು ಸ್ಲೋ ಆಗಿ ಇಡಿ. ಒಳ್ಳೆ ಮಿಕ್ಸ್ ಮಾಡ್ತಾ ಇರಿ. ಆಗ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ದಪ್ಪ ಆಗಿದೆ ಸ್ವಲ್ಪ. ಆಗ ತೆಗೆದಿಟ್ಟ ಸೀ ಫುಡ್ ನೀರನ್ನು ನಾನು ಇಲ್ಲಿ ಹಾಕಿದೆ. 3 ರಿಂದ 5 ನಿಮಿಷ ಒಳ್ಳೆ ಮಿಕ್ಸ್ ಮಾಡಿ. ನೋಡಿ, ಈಗ ಸಾಸ್ ರೆಡಿ ಆಗಿದೆ. ಈಗ ಎಲ್ಲ ಬಾಯ್ಲ್ ಮಾಡಿದ ಸೀ ಫುಡ್ಡನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಮೂರರಿಂದ 4 ನಿಮಿಷ ಒಳ್ಳೆ ಮಾಡಿ ಮೆಲ್ಲನೆ ಮಿಕ್ಸ್ ಮಾಡಿ. ಅದು ಸಾಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಉಪ್ಪು ಬೇಕಾದರೆ ಹಾಕ್ಬೋದು. ನೋಡಿ, ಚೆನ್ನಾಗಿ ಸಾಸನ್ನು ಸೀ ಫುಡ್ಡಿನ ಮೇಲೆ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ.
3-4 ನಿಮಿಷ ಆದ ನಂತರ ಮಶ್ರೂಮ್ ಮತ್ತು ಬ್ರೋಕೊಲಿಯನ್ನು ಒಳ್ಳೆ ಮಾಡಿ ಬೇಯಿಸಿ 2 ನಿಮಿಷದಷ್ಟು. ಮತ್ತು ಗ್ಯಾಸನ್ನು ಆಫ್ ಮಾಡಿ. ನೋಡಿ, ಈಗ ರುಚಿಕರವಾದ ಸೀ ಫುಡ್ ಬಕೆಟ್ ರೆಡಿ ಆಗಿದೆ. ನಿಮಗೆ ಬೇಕಾದರೆ ಇದನ್ನು ನೀವು ವೈಟ್ ರೈಸ್ ಜೊತೆಗೆ ಸೇವಿಸಬಹುದು, ಒಳ್ಳೆಯದಾಗುತ್ತೆ. ನೀವು ಈ ರೆಸಿಪಿಯನ್ನು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಮತ್ತು ನನಗೆ ಹೇಳಿ ಕಮೆಂಟಲ್ಲಿ ಹೇಗೆ ಆಗಿದೆ ಅಂತ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.